ತುಂಬ ಜನ ಸ್ಟೂಡೆಂಟ್ಸು ಏನು ಅಂದರೆ ಈ ಕಾಮೆಂಟ್ಗೆ ಈ ವಿಡಿಯೋಗೆ ನೋಡಿ ನೀವು ಕಾಮೆಂಟ್ ನೋಡ್ತಾ ಹೋಗ್ಬೋದು. ಸೊ ಕಂಪೇರ್ ಟು ಸಿ ಎಸ್ ಸಿ ಎ ಎಮ್ ಎಲ್ ಆ್ಯಂಡ್ ಐ ಎಸ್ ಸಿ ಸೇಮ್ ಡೋಂಟ್ ಮಿಸ್ಲೀಡ್ ದಿ ಸ್ಟೂಡೆಂಟ್. ಸೊ ಈ ಥರ ನೋಡಿ ಕಾಮೆಂಟ್ ನೋಡಿ. ಸೊ ಸರ್ ಪ್ಲೀಸ್ ಅಪ್ಲೋಡ್ ಇದ್ಬಿಡಿ, ಸೇಮ್ ಸಿಲಬಸ್ಸು, ಸೇಮ್ ಟೆಕ್ಸ್ಟ್ ಬುಕ್ಕು, ಸೇಮ್ ಸಬ್ಜೆಕ್ಟು ಎಲ್ಲ ಸೇಮ್ ಇದೆ ಅಂತ ತುಂಬ ಮೆಸೇಜ್ ಮಾಡಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್, ಏನು ಗೊತ್ತಾ, ನೀವು ಯಾರೇ ಆಗಲಿ ಐ ಎಸ್ ಸಿಲಿ ಓದ್ತಿರ್ಲಿ ಎ ಎಮ್ ಎಲ್ ಓದ್ತಿರಿ, ನಿಮಗಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ನೋಡಿ ಅದು ನಿಮಗೆ ಅದು ತೋರಿಸೇ ಬಿಡ್ತೀನಿ. ಸಿಲಬಸ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮ್ಮ ಸಿಲಬಸ್ ಇದು. ಸೊ ಇದು ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೆಕ್ಯೂರಿಟಿ ಅಂತ ನೋಡಿ. ಇದು ನಿಮ್ಮ ಸಿಲಬಸ್, ಇದು BIS 613D, ಓಕೆನಾ. ಸೊ ಇದಕ್ಕಿರೋ ಸಬ್ಜೆಕ್ಟ್ ನೋಡಿ, ಇದಕ್ಕಿರೋ ಟಾಪಿಕ್ಸು ಆಯಿತಾ, ಇದಕ್ಕಿರೋ ಟಾಪಿಕ್ಸು ಈ ಮಾಡಲ್, ಪ್ರತಿಯೊಂದು ಮಾಡಲ್ ಡಿಫ್ರೆಂಟ್ ಟಾಪಿಕ್ಸ್ ಇದೆ. ಪ್ರತಿಯೊಂದು ಚಾಪ್ಟರ್ ನೋಡಿ, ಚಾಪ್ಟರು ಇಷ್ಟು ಚಾಪ್ಟರ್ಸ್ ಯೂಸ್ ಮಾಡಬೇಕು ಅಂತಿದೆ. ಸೊ ನೀವು ಇದೇ ಸಿ ಎಸ್ ಸಿಲಿ ತೋರಿಸಿ ನೋಡಿ. ಈಗ ನಿಮಗೆ ಸಿ ಎಸ್ ಸಿ ಒಳಗೆ ಇದು ಸಿಲಬಸ್ಸು ಸೇಮ್ ಟೆಕ್ಸ್ಟ್ ಬುಕ್ಕೆ ನೋಡಿ. ಚಾಪ್ಟರ್ಸ್ ಮಾತ್ರ ತುಂಬ ಡಿಫ್ರೆಂಟ್ ಇದೆ ನೋಡಿ. ನಿಮಗೆ 3ನೇ ಚಾಪ್ಟರ್ ಕೊಟ್ಟಿದ್ರೆ ಇಲ್ಲೇ ತೋರಿಸ್ಬಿಟ್ಟು ನೋಡಿ. ನಿಮಗೆ ಮಾಡಲ್ 1ಅಲ್ಲಿ ನೋಡಿ 1 to 150 ಇದೆಯಾ ನೋಡಿ, ಇಲ್ಲಿ ನೋಡಿ ಎಷ್ಟಿದೆ, 3 1 to 3. ಸೊ ಸೇಮ್ ಚಾಪ್ಟರ್ಸ್ ಇದ್ರು, ಸೇಮ್ ಟಾಪಿಕ್ಸ್ ಇದ್ರು, ಕ್ವಶನ್ನ ಇದ್ರ ಬೇಸ್ ಮೇಲೆ ಏನು ಕ್ಲೌಡ್ ಕಂಪ್ಯೂಟಿಂಗ್ BCS 601. ಸೊ ನೀವು ಚೆಕ್ ಮಾಡಿ ಗೂಗಲಲ್ಲಿ BCS 601 ಅಂತ. ಸೊ ನಿಮ್ಗೆ ಇಡೀ ಹಿಸ್ಟ್ರಿನೇ ಸಿಗುತ್ತೆ. ಸೊ ಫಸ್ಟು ನಾವು ಕ್ರಿಯೇಟ್ ಮಾಡಿದ್ದು ಕ್ಲೌಡ್ ಕಂಪ್ಯೂಟಿಂಗ್ CSE ಅವ್ರಿಗೆ, ಓಕೆನಾ. ಸೊ ಅದರ ಬೇಸ್ ಮೇಲೆ ಅದನ್ನ ಹೋದ್ರೆ ನೀವು ಸೊ ಎಕ್ಸಾಮ್ ಡೈರೆಕ್ಟ್ ನಾನು ಹೇಳ್ತೀನಿ ಪಾಸ್ ಆಗೋದಿಲ್ಲ ನೋಡಿ. ಈ ಕ್ವಶನ್ ಪೇಪರ್ಗೂ ಮತ್ತೆ ಇರಿ, ಇದು ನಿಮ್ಮ ISC ಅಥವಾ AML ಬ್ರಾಂಚ್ ಅವ್ರಿಗಿರೋ ಇದು ಮಾಡಲ್ ಕ್ವಶನ್ ಪೇಪರ್ ಇದು. ಸೊ ಇದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಮಾಡಲ್ ಕ್ವಶನ್ ಪೇಪರ್ ಇಲ್ಲಿದೆ ನೋಡಿ. ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಆಯಿತಾ ನೋಡಿ. ನೋಡಿ ನಿಮ್ಗಿರೋ ಟಾಪಿಕ್ಸು, ನಿಮ್ಗಿರೋ ಮಾಡಲ್ ಕ್ವಶನ್ ಪೇಪರ್ಸು ಕ್ವಶನ್ಸ್ ನೋಡಿ, ಇವ್ರಿಗಿರೋ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ಸ್ ನೋಡಿ. ಸೊ ಎಲ್ಲಾದರೂ ಸಿಮಿಲರ್ ಇದೆಯಾ, ಯಾವುದಾದ್ರೂ ಸಿಮಿಲರ್ ಇದೆಯಾ? ಎಲ್ಲ ಸಿಮಿಲರ್ ಇದೆ, ಸೊ ಓದ್ಕೋಬೋದು ಅದನ್ನು ಅಂತ ತುಂಬ ಜನ ಮಿಸ್ಲೀಡ್ ಮಾಡ್ತಿದ್ದೀರಾ. ಆ ಥರ ಈ ಥರ ಅಂತ ಇನ್ನೇನೋ ಮೆಸೇಜ್ ಮಾಡ್ತೀರಾ ನೋಡಿ. ಇವ್ರಿಗಿರೋ ಕ್ವಶನ್ಸು, ಇವ್ರಿಗಿರೋ ಇವು ಟಾಪಿಕ್ಸು, ಇವ್ರಿಗಿರೋ ಚಾಪ್ಟರ್ಸು, ಸೊ ಎಲ್ಲ ಫುಲ್ ನಿಮಗೂ ಇವ್ರಿಗೂ ಚೇಂಜು. ಸೊ ಸಬ್ಜೆಕ್ಟ್ ಒಂದೇ, ಸಬ್ಜೆಕ್ಟ್ ನೇಮ್ ಒಂದೇ, ಟೆಕ್ಸ್ಟ್ ಬುಕ್ ಒಂದೇ ಅಂದಿದ ತಕ್ಷಣ ಇದೇ ಥರ ಕ್ವಶನ್ಸ್ನ ಕೇಳ್ತಾರೆ ಅಂತ ನೀವು ಅದನ್ನೇ ಓದ್ಕೊತ ಹೋದ್ರೆ ಸರಿ. ಯಾರ್ಯಾರು ಆ ಥರ ಅದನ್ನೇ ಓದ್ಕೋತಿದ್ರಾ, ಸೊ ಚೆನ್ನಾಗಿ ಓದ್ಕೊಂಡು ಅದನ್ನೇ ಬರ್ರಿ ಆಯಿತಾ, ನಿಮ್ಮ ಇಷ್ಟ. ಸೊ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊರತು ಸೊ ಇದರಿಂದ ನನಗೇನು ಯಾವುದೇ ಥರದ ಅಮೌಂಟ್ ಆಗಲಿ ಅಥವಾ ಏನು ಸೊ ನನಗೇನು ಉಪಯೋಗ ಇಲ್ಲ. ನಿಮಗೋಸ್ಕರ ನೀವು ಈ ವಿಡಿಯೋ ಮಾಡ್ತಾರೆ ಅದಷ್ಟೇ ಆಯಿತಾ ನೋಡಿ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಇದ್ರ ಟಾಪಿಕ್ಸ್. ಇದು ಇಷ್ಟು CSE ಅವ್ರಿಗೆ ಇದು ಆಲ್ರೆಡಿ ಎಕ್ಸಾಮ್ ಮುಗಿದೋಗಿದೆ. ಇದು ನೀವು ಓದಿದ್ರೂ ಉಪಯೋಗ ಆಗಲ್ಲ ನೋಡಿ. ಇದಿಷ್ಟು ಸೊ ಇದ್ರ ಬೇಸ್ ಮೇಲೆ ನೀವು ಒಂದು ಕಾಮೆಂಟ್ ನೋಡ್ಬೋದು. ಒಂದು ಕಾಮೆಂಟ್ ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಯೂಟ್ಯೂಬಲ್ಲಿ ನನಗೆ ಒಂದು ಕಾಮೆಂಟ್ ಬಂದಿದೆ, ಅದು ನೀವು ನೋಡ್ತಾ ಹೋಗ್ಬೋದು. ನೋಡಿ, ಹಾಯ್. ಇದಕ್ಕೆ ಇಲ್ಲಿ ಯಾರೋ ಒಬ್ರು ಸ್ಟೂಡೆಂಟ್ ಕಾಮೆಂಟ್ ಮಾಡಿದರೆ ನೀವು ನೋಡ್ಬೋದು ಹೋಗ್ಬೋದು ನೋಡಿ. ಸೊ ಇದು ಐ ಡಿಡ್ ವೆಲ್ ಇನ್ ಮೈ CC ಎಕ್ಸಾಮ್ ಬೈ ಜಸ್ಟ್ ರೀಡಿಂಗ್ ದಿಸ್ ಸೊಲ್ಯೂಷನ್, ಓಕೆನಾ. ಸೊ ಇದಿಷ್ಟು CSE ಅವ್ರಿಗೆ ಇರೋದು ಸಬ್ಜೆಕ್ಟು. ನೀವೇನಾದ್ರು ಇದನ್ನ ಓದಿದ್ರೆ CSE ಅವ್ರದ್ದು ಸೊ ಪಾಸ್ ಆಗೋದಿರಲಿ. ಆಮೇಲೆ ಇದೇನೋ ಈ ಸಬ್ಜೆಕ್ಟ್ ಕೊಟ್ಟಿರೋ ನಾವು ಈ ಸಬ್ಜೆಕ್ಟ್ ಬರ್ದಿದ್ರೆ ನೀವು CSE ಅವ್ರು ಅಂತ, ಸೊ ಬರೋ ಮಾರ್ಕ್ಸು ಕೂಡ ಅವರು ಕಟ್ ಮಾಡೋ ಥರ, ಫೇಲ್ ಆಗೋ ಥರ ಮಾಡಿಸ್ಕೊಬಿಡಿ. ಸೊ ಪ್ಲೀಸ್ ನೀವು ಕನ್ಫ್ಯೂಷನ್ ಆಗೋದಲ್ಲದೆ ತುಂಬ ಜನ ಕನ್ಫ್ಯೂಸ್ ಮಾಡೋಕೆ ಹೋಗ್ಬಿಡಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿ ಕಾಮೆಂಟ್ ಈ ಥರ ಇದೆ ಅಂತ ನೋಡಿ, ನಾನು ಕಾಮೆಂಟ್ ಮಾಡಿದ್ದೀನಿ ಕ್ಲೀನಾಗಿ ನೋಡಿ. ಸಬ್ಜೆಕ್ಟು ಅಥವಾ ಸಿಲಬಸ್ಸು ಸೇಮ್ ಇದೆ, ಟೆಕ್ಸ್ಟ್ ಬುಕ್ ಸೇಮ್ ಇದೆ ಅಂದಿದ ತಕ್ಷಣ ನಿಮಗೆ ಕ್ವಶನ್ನ ಕೇಳೋದು ಸೇಮ್ ಕ್ವಶನ್ನ ಕೇಳೋದಿಲ್ಲ. ನೀವು ನೋಡ್ತಾ ಹೋಗ್ಬೋದು ಆಯಿತಾ. ಕ್ವಶನ್ಸ್ ನಿಮಗೆ ಯಾವ ಥರ ಇದೆ ನೋಡಿ, ನಿಮ್ಮ ಕ್ವಶನ್ಸ್ ಯಾವ ಥರ ಇದೆ, ಮತ್ತು ಇವ್ರಿಗೆ ಕ್ವಶನ್ ಯಾವ ಥರ ಕೇಳಿದ್ದಾರೆ ನೋಡಿ, ನಿಮ್ಮ ಕ್ವಶನ್ಸ್ ಈ ಥರ ಇದೆ. ಸೊ ಇದಿಷ್ಟು ಮಾಡಲ್ ಸೊಲ್ಯೂಷನ್ಸ್, ಇದಿಷ್ಟು ಮಾಡಲ್ ಕ್ವಶನ್ ಪೇಪರ್ಸು ಆಯಿತಾ. ಇದ್ರಾಗ ಯಾವ್ದಾದ್ರು ಒಂದೇ ಒಂದು ಕ್ವಶನ್ ಇದ್ರಾಗ ಸೊಲ್ಯೂಷನ್ ಇದು ಸಿಮಿಲರ್ ಆಗಿದೆಯಾ ಹೋಗ್ಲಿ ನೋಡಿ. ಇದೇ ಫಸ್ಟ್ನೇ ಕ್ವಶನ್ ನೋಡೋಣ ನೋಡಿ. ಪ್ಲಾಟ್ಫಾರ್ಮ್ ಎವಲ್ಯೂಷನ್ ಡಿಫ್ರೆಂಟ್ ಕಂಪ್ಯೂಟರ್ ಟೆಕ್ನಾಲಜೀಸ್ ವಿತ್ ನೀಟ್ ಡಯಾಗ್ರಾಮ್ ಎಲ್ಲಾದರೂ ಕೇಳಿದ್ರ ಹಂಗೆ ನೋಡಿ. ಇದ್ರೊಳಗೆ ಎಲ್ಲಾದರೂ ಕೇಳಿದ್ರ ಹೋಗ್ಲಿ. ಪೀರ್ ಟು ಪೀರ್ ಅಂತ ಎಲ್ಲಾದರೂ ಕೇಳಿದ್ರ? ಎರಡನೇ ಕ್ವಶನ್ ನೋಡಿ. ಕ್ಲಸ್ಟರ್ ಆರ್ಕಿಟೆಕ್ಚರ್ ಎಲ್ಲಾದರೂ ಕೇಳಿದ್ರ? ಸೊ ಇದು ನಿಮ್ಮದು ಕ್ಲೌಡ್ ಕಂಪ್ಯೂಟಿಂಗ್ ಸೆಕ್ಯೂರಿಟಿ ಓರಿಯೆಂಟೆಡ್ ಟಾಪಿಕ್ಸ್ ಇದಿರೋದು. ಸೊ ಇದು ಟೆಕ್ಸ್ಟ್ ಬುಕ್, ಅದರೊಳಗೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಹುಡುಕ್ತಾ ಹೋಗ್ಬೇಕು. ಆ ಟೆಕ್ಸ್ಟ್ ಬುಕ್ನು ಕೂಡ ನಿಮಗೆ ರೆಫರ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಟೆಕ್ಸ್ಟ್ ಬುಕ್ಕು ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಟೆಕ್ಸ್ಟ್ ಬುಕ್ಕು ನೋಡಿ, ಇದೇ ಟೆಕ್ಸ್ಟ್ ಬುಕ್ಕು ಇಬ್ರಿಗೂ ಇರೋದು. ಬಟ್ ಆದರೆ ಇದರಲ್ಲಿ ಟಾಪಿಕ್ಸು, ಚಾಪ್ಟರ್ಸು, ಕಂಟೆಂಟು ಫುಲ್ ಚೇಂಜ್ ಕೇಳಿದರೆ ನೀವು ಈ
ಟೆಕ್ಸ್ಟ್ ಬುಕ್ ಬೇಸ್ ಮೇಲೆ ಆನ್ಸರ್ ಓದ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇದನ್ನ ರೆಫರ್ ಮಾಡಿ, ನಾವೇನು ಸೊಲ್ಯೂಷನ್ ಕೊಟ್ಟಿದ್ದೀವಲ್ಲ ಅದನ್ನು ರೆಫರ್ ಮಾಡಿ ನೋಡಿ. ಆ ಸೊಲ್ಯೂಷನ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ, ನಾವು ಮಾಡೋ ಸೊಲ್ಯೂಷನ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಎಸ್ ಸಿ ಓಕೆ. ಹಾಂ ನೋಡಿ, ಎಲ್ಲ ಸೊಲ್ಯೂಷನ್ಸ್ ಆಗಿದೆ. ಸೊ ಬೇಕಿತ್ತಂದವರು ಬಿಲೋ ಡಿಸ್ಕ್ರಿಪ್ಷನ್ ಒಂದು ಫಾರಮ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಅಲ್ಲಿ ಜಸ್ಟ್ ಪೇ ಮಾಡಿ ನಿಮ್ಗೆ ಕನ್ಫರ್ಮ್ ಮಾಡಿದ್ರೆ ನಮ್ಮ ಟೀಮರು ನಿಮಗೆ ವೆರಿಫೈ ಮಾಡಿ ಕಳಿಸ್ತಾರೆ ನೋಡಿ. ಸೊ ಇದು ಮಾಡಲ್ 1. ಸೊ ಎಲ್ಲಾದರೂ ಒಂದಾದ್ರೂ ಸಿಮಿಲರ್ ಇದೆಯಾ, ಈ ವಿಡಿಯೋ ನೋಡಿದ್ಮೇಲೂ ನಿಮ್ಗೆ ಸಿಮಿಲರ್ ಇತ್ತು ಅನ್ಸೋದ್ರೆ ನೀವು ಅದು ಏನು ಹಳೇದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಯೂಸ್ ಮಾಡಿ. ಇನ್ ಕೇಸ್ ಸೊ ಅದು ನೋಟ್ಸ್ ಫ್ರೀ ಬೇಕಿತ್ತು ಅಂದರೆ ನಮ್ಮ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಅದನ್ನ ಆಲ್ಮೋಸ್ಟ್ ಫ್ರೀಯಾಗಿ ಶೇರ್ ಮಾಡಿದ್ದೀವಿ ನಾವು. ಸೊ ಅದನ್ನು ಪೇ ಅಮೌಂಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಗ್ರೂಪಲ್ಲಿ ಜಾಯಿನ್ ಆಗಿದ್ರೆ ನೋಡಿ, ನಮ್ಮ ಗ್ರೂಪಲ್ಲಿ ಒಂದ್ಸಲ ಜಾಯಿನ್ ಆಗಿದ್ರೆ ಸಾಕು, ಫ್ರೀಯಾಗಿ ಇದೆ ಅದು. ಇಲ್ಲಿ ಗ್ರೂಪಲ್ಲಿ ತೋರಿಸ್ಬಿಡ್ತೀನಿ, ಅದನ್ನು ಫ್ರೀಯಾಗಿ ಶೇರ್ ಮಾಡಿದ್ದೀನಿ ನೋಡಿ. BAD601 ಸಾರಿ, ಇದಿಷ್ಟು ಫ್ರೀಯಾಗಿ ನಾವು ಶೇರ್ ಮಾಡಿದ್ವಿ. ಸ್ಕೀಮ್ ಆಫ್ ಎವಾಲ್ಯೂಷನ್ ಕೂಡ, ಹಳೇದು ಸೆಮಿಸ್ಟರ್ ಸ್ಕೀಮ್ ಆಫ್ ಎವಾಲ್ಯೂಷನ್ ಕೂಡ ಫ್ರೀಯಾಗಿ ಶೇರ್ ಮಾಡಿದ್ದೀವಿ. ಸೊ ಫ್ರೀಯಾಗಿ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಜಾಯಿನ್ ಆಗಿದ್ರೆ, ಓಕೆನಾ. ಸೊ ಇದರಿಂದ ತುಂಬ CSC ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಿದೆ. ಇದನ್ನು ರೆಫರ್ ಮಾಡಿದ್ರೆ ನೀವು ಪಾಸ್ ಆಗೋದು ಕೂಡ ಡೌಟ್ ಇರುತ್ತೆ. ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅಲ್ವಾ, ಯಾರ್ಯಾರಿಗೆ ಮಿಸ್ಲೀಡ್ ಆಗಿದೆ, ತುಂಬ ಕನ್ಫ್ಯೂಷನ್ ಇದೆ ಅನ್ನೋರು, ಸೊ ನೀವೇನೋ ಇನ್ನೂ ಅದನ್ನೇ ಓದಬೇಕು ಅನ್ಸಿದ್ರೆ ಇಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು, ಗ್ರೂಪಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲ ನಾನು ನಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನೇ ಓದಬೇಕು ಅನ್ನೋರು, ಸೊ ನಾನು ಒಂದು ಫಾರಮ್ ಲಿಂಕ್ ಕಳಿಸಿ ನೋಡಿ, ಒಂದು ಫಾರಮ್ ಲಿಂಕ್ ಕಳಿಸಿದ್ದೀನಿ. ಸೊ ಈ ಥರ ಇರುತ್ತೆ ಆ ಫಾರಮ್ಮು. ಸೊ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಈ ಫಾರಮ್ ಲಿಂಕ್ ಮಾಡಿದ್ರೆ, ಡೈರೆಕ್ಟ್ ಫಿಲ್ ಮಾಡಿದ್ರೆ ನಿಮಗೆ ಸೊ ನೋಟ್ಸ್ ಡೈರೆಕ್ಟ್ ನಿಮ್ಮ ವಾಟ್ಸಪ್ಗೆ ಕಳಿಸ್ತಾರೆ ನಮ್ಮ ಟೀಮವರು. ಸೊ ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ನು, ಮಿಸ್ಲೀಡಿಂಗು ಅಂತ ಏನೇನು ಅಂತಿದ್ರೆ ಗ್ರೂಪಲ್ಲಾಗಲಿ ಅಥವಾ ಕಾಲ್ ಮಾಡಿ ಆಗಲಿ ಅಥವಾ ಸೊ ಏನೋ ಒಂದು ಮೆಸೇಜಲ್ಲಾಗಲಿ, ಸೊ ಅವ್ರಿಗೆ ನನ್ನ ಕನ್ಕ್ಲೂಷನ್, ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಸೊ ಸ್ಟೂಡೆಂಟ್ಸ್, ನೀವು ಯಾರೂ ಕನ್ಫ್ಯೂಷನ್ ಹೋಗ್ಕೋಬೇಡಿ. ನಿಮ್ಮ ಸಬ್ಜೆಕ್ಟ್ ಏನಿದೆ, ನಿಮ್ಮ ಸಿಲೆಬಸ್ ಏನಿದೆ ಅಕಾರ್ಡಿಂಗ್ ಟು ನಿಮ್ಮ ಸ್ಟ್ರೀಮಲ್ಲಿ ಅದನ್ನೇ ಮಾತ್ರ ಓದಿ. ಬೇರೆ ಬೇರೆ ಸ್ಟ್ರೀಮ್ ಅವ್ರದ್ದು ನೀವು ಓದಕ್ಕೆ ಹೋದರೆ, ಸೊ ಒಂದು ಕಾಲ ಇತ್ತು ಯಾವಾಗ ಮಿಷಿನ್ ಲರ್ನಿಂಗ್ ಅದಿತ್ತು, ಸೊ ಸಿಮಿಲರಾಗಿ ಎಲ್ಲರಿಗೂ ಇತ್ತು. ಸೊ ಈಗ ನಿಮ್ಮ ಸಬ್ಜೆಕ್ಟೇ ಬೇರೆ, ನಿಮ್ಗೆ ಯಾಕೆ ಅದನ್ನು ಸೆಲೆಕ್ಟ್ ಮಾಡಿದ್ರು? ಸೊ ISC ಅವ್ರಿಗೆ ನಿಮ್ಗೆ ಯಾಕೆ ಕ್ಲೌಡ್ ಕಂಪ್ಯೂಟಿಂಗ್ ಸೆಕ್ಯೂರಿಟಿ ಸೆಲೆಕ್ಟ್ ಮಾಡಿದ್ರು? ಬ್ಲಾಕ್ ಚೈನ್ ಟೆಕ್ನಾಲಜಿ ಇತ್ತು, ಅದನ್ನು ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ. ಇಂಟರ್ನೆಟ್ ಆಫ್ ಥಿಂಗ್ಸ್ ಇತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ. ಇದನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ಲೆಕ್ಕ ಹಾಕಿದ್ರು ಬೇರೆ ಬೇರೆ ಇರುತ್ತೆ ಅಂತ, ಆಯಿತಾ. CSC ಅವ್ರು ಬಂದು ನಿಮ್ಗೆ ಕ್ಲಾಸ್ ತೊಗೊಳ್ಳಲ್ಲ, ಇದನ್ನು ನಿಮ್ಮ ಬ್ರಾಂಚರು ಬಂದು ತೊಗೊಂಡಿರ್ತಾರೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ಒಂದು ಕ್ಲಾರಿಟಿಯಿಂದ ಈ ಸಬ್ಜೆಕ್ಟ್ನ ಓದಿ ಎಕ್ಸಾಮ್ ಪಾಸ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.